ಹಾಡ್ತಾ ಕೇಳಿಸ್ಕೊಂಡಿರ್ತೀರ. ಬಟ್ ಇದೇ ಫಸ್ಟ್ ಟೈಮ್ ನನ್ನ ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಸ್ ಅನ್ ಆ್ಯಕ್ಟ್ರೆಸ್. ಸೊ ಆ್ಯಕ್ಟ್ರೆಸ್ ಅಲ್ದಿರ ಮ್ಯೂಸಿಕ್ ಡೈರೆಕ್ಟರ್ ಕೂಡ. ಐ ಕ್ಯಾನ್ ಸೇ ನನ್ನ ಮೊದಲನೇ ಫೀಮೇಲ್ ಹೂಸ್ ಡನ್ ಬೋತ್ ಆ್ಯಕ್ಟಿಂಗ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಷನ್ ಅಂತ. ಸೊ ನನಗೆ ತುಂಬ ಖುಷಿ ಕೊಟ್ಟಿದ್ದೇನೆಂದರೆ ರೋಷನ್ ಅವರು ಒಂದು ಫೀಮೇಲ್ಗೆ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟರು. ಜಸ್ಟ್ ನಾಟ್ ಆ್ಯಕ್ಟಿಂಗ್ ಬಟ್ ಟೆಕ್ನಿಕಲಿ ಕೂಡ ನಾನು ತುಂಬ ಇನ್ವಾಲ್ವ್ ಆಗಿದ್ದೀನಿ ಫಿಲಮಲ್ಲಿ. ಐ ಆಮ್ ಒನ್ ಆಫ್ ದ ಕೋ ರೈಟರ್ಸ್ ಆಲ್ಸೋ. ಪ್ರದ್ಯುಮ್ನ ನಾರಾಯಣ್ ಹೀಗನ್ ಅನ್ನೋರು ಇನ್ನೊಬ್ಬರು ಕೋ ರೈಟರ್. ಆ್ಯಂಡ್ ಸೆಟಲ್ ಕೂಡ ನಾನು ಇವರ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ. ತುಂಬ ಕಲಿಕೆ ಸಿಕ್ತು. ಅಂದರೆ ಒಂದು ಚಿತ್ರ ಹೇಗೆ ಮಾಡ್ತಾರೆ ಅನ್ನೋದನ್ನು ನನಗೆ ಎಸ್ಪೆಷಲಿ ನಿಮಿತ್ತ ಮಾತ್ರ ಒಂದು ಕಲಿಕೆ ಆಗಿತ್ತು. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ನನ್ನ ಕ್ಯಾರೆಕ್ಟರ್ ಕಾಲೇಜ್ ಪಾಸ್ ಔಟ್ ಹುಡುಗಿ, ಬಟ್ ತುಂಬ ಒಂದು ಇಂಟ್ರೋವರ್ಟ್ ಕೈಂಡ್ ಆಫ್ ಹುಡುಗಿ. ನಾನು ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ತೀನಿ, ಆದರೆ ಆ ಕ್ಯಾರೆಕ್ಟರು ಸ್ಮೈಲ್ ಮಾಡಲ್ಲ. ಶಿ ಇಸ್ ಅನ್ ಇಂಟ್ರೋವರ್ಟ್. ಸೊ ಈ ಥರ ಒಂದು ಪಾತ್ರ ಮಾಡೋದಕ್ಕೆ ನನಗೂ ಸ್ವಲ್ಪ ಕಷ್ಟ ಆಯಿತು, ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್. ನನಗಿಂತ ಡಿಫ್ರೆಂಟ್ ಆಗಿತ್ತು ಈ ಕ್ಯಾರೆಕ್ಟರು. ಇಷ್ಟು ವರ್ಷಗಳು ನಾನು ನಮ್ಮ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ಆ್ಯಸ್ ಎ ಸಿಂಗರ್. ಬಟ್ ಯಾವತ್ತೂ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ನನಗೆ ಅನಿಸಿರ್ಲಿಲ್ಲ. ಸಾಕಷ್ಟು ಅವಕಾಶಗಳು ಸಿಕ್ಕಿತ್ತು, ಬಟ್ ಆದರೆ ನಾನು ನನ್ನ ಮ್ಯೂಸಿಕಲ್ಲಿ ನಾನು ಏನಾದ್ರು ಮಾಡಬೇಕು, ಫಸ್ಟ್ ನಾನು ನನ್ನ ಹೆಸರನ್ನ ಮ್ಯೂಸಿಕಲ್ಲಿ ಗುರ್ತಿಸ್ಕೋಬೇಕು ಅಂತ ಅಂದ್ಕೊಂಡು ಇಷ್ಟು ವರ್ಷ ಆ್ಯಕ್ಟಿಂಗ್ ಆಪರ್ಚುನಿಟೀಸ್ನ ತೊಗೊಂಡಿರಲಿಲ್ಲ. ಈ ಕತೆನ ರೋಷನ್ ಅವ್ರು ನನಗೆ ಬಂದು ಹೇಳಿದಾಗ ಫೋನಲ್ಲಿ ಕತೆ ಹೇಳಿದ್ರು, ಈ ಥರ ಒಂದು ಸ್ಟೋರಿ ಬರ್ದಿದ್ದೀನಿ ಅಂತ. ಸ್ಟೋರಿ ಕೇಳ್ತಾ ಕೇಳ್ತಾ ನನಗೆ ಹೇಗಾಯಿತು ಅಂದರೆ ಐ ವಾಸ್ ಸ್ಟನ್ಡ್. ನನಗೆ ಏನು ಆಗ್ತಾ ಇದೆ, ಏನು ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಅಷ್ಟೊಂದು ಒಂಥರ ಆ ಲೋಕದಲ್ಲೇ, ಆ ಪ್ರಪಂಚದಲ್ಲೇ ಮುಳುಗೋಗ್ಬಿಟ್ಟಿದ್ದೆ ನಾನು. ಇನ್ಫ್ಯಾಕ್ಟ್ ಏನಾಯ್ತು ಅಂದರೆ ನಾನು ಐ ಹ್ಯಾಡ್ ಇಮ್ಯಾಜಿನ್ಡ್ ದ ಕ್ಯಾರೆಕ್ಟರ್ ಆ್ಯಸ್ ಮೀ. ಅನನ್ಯ ಅನ್ನೋ ಕ್ಯಾರೆಕ್ಟರ್ ನನ್ನ ಹೆಸರು ಚಿತ್ರನಲ್ಲಿ. ಸೊ ನಾನೇ ಅನನ್ಯ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ರೋಷನ್ ಹೇಳಿದ್ರು, ಸೊ ಈ ಕ್ಯಾರೆಕ್ಟರ್ ಅನನ್ಯ ನೀನೇ ಪ್ಲೇ ಮಾಡಬೇಕು ಅಂತ. ಅಲ್ಲ, ನೀವು ಹೇಳೋದ್ರಲ್ಲಿ ನಾನು ಆಲ್ರೆಡಿ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನೇ ಇದು ಅಂತ. ಸೊ ವಾಸ್ ಸೋ ಎಕ್ಸೈಟೆಡ್. ಈ ಪಾತ್ರದ ಒಂದು ಏನಂದರೆ ನನಗೆ ಬರೀ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಒಂದು ಹೀರೋ ಸೆಂಟ್ರಿಕ್ ಫಿಲಮಲ್ಲಿ ಕೆಲಸ ಮಾಡೋದಕ್ಕೆ ನನ್ನ ಮನಸ್ಸು ಹೋಗ್ತಾ ಇರಲಿಲ್ಲ. ಆರ್ ಜಸ್ಟ್ ಯುನೋ ಕಮ್ ಆ್ಯಂಡ್ ಗೋ ಥರ ಆ ಥರ ಪಾತ್ರಗಳು ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಬಟ್ ಇವ್ರ ರೈಟಿಂಗಲ್ಲಿ ನಾನೊಬ್ಬಳೆ ಅಂತಲ್ಲ, ಈ ಫಿಲಮಲ್ಲಿರೋಂಥ ಎಲ್ಲ ಫೀಮೇಲ್ ಕ್ಯಾರೆಕ್ಟರ್ಸ್ಗೂ ಅಷ್ಟೇ ಪ್ರಾಮುಖ್ಯತೆ ಇದೆ. ಆ್ಯಂಡ್ ದೇ ಪ್ಲೇಯಿಂಗ್ ವೆರಿ ಸ್ಟ್ರಾಂಗ್ ರೋಲ್ಸ್. ಅಂದರೆ ಒಂದು ಮೆಸೇಜ್ ಕೊಡೋ ಅಂಥ ರೋಲ್ಸು. ಆಮೇಲೆ ವಿಮೆನ್ಗೆ ಒಂದು ನಮಗೂ ಒಂದು ಐಡೆಂಟಿಟಿ ಇದೆ ಅನ್ನೋ ಒಂದು ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ ರೋಷನ್ ಅವರು. ನಾಟ್ ಜಸ್ಟ್ ಮೀ, ಎಲ್ಲ ಕ್ಯಾರೆಕ್ಟರ್ಸನ್ನು. ಇನ್ಫ್ಯಾಕ್ಟ್ ಲಕ್ಷ್ಮೀಕಾಂತ್ ಅವರು ಒಂದು ತುಂಬಾ ಒಳ್ಳೆ ರೋಲ್ ಮಾಡಿದ್ದಾರೆ ಈ ಫಿಲಮಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದ್ರ ಜೊತೆ ನನಗೆ ಮ್ಯೂಸಿಕ್ ಡೈರೆಕ್ಷನ್ ಕೂಡ ಮಾಡೋವಂಥ ಒಂದು ಅವಕಾಶ ಕೊಟ್ಟರು. ಸೊ ಈ ಮ್ಯೂಸಿಕ್ ಡೈರೆಕ್ಷನ್ ಜರ್ನಿ ನಾನು ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಮುಂಚೆಯಿಂದಲೂ. ಈ ಫಿಲಮಿಂದ ನನ್ನ ಮ್ಯೂಸಿಕ್ ಡೈರೆಕ್ಷನ್ ಕರಿಯರ್ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. 4 ಹಾಡುಗಳಿದೆ. ಒಂದು ಹಾಡಿನ ರೂಪದಲ್ಲಿದೆ, ಇನ್ನು ಮಿಕ್ಕಿದ್ದೆಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದೀವಿ. ನನ್ನ ಸಿಂಗರ್ಸ್ ಬಗ್ಗೆ ಹೇಳಬೇಕು ಅಂದರೆ ನಾನು ಹಾಡಿದ್ದೀನಿ. ಆಮೇಲೆ ಈ ಚಿತ್ರದಲ್ಲಿ ನಿಖಿಲ್ ಪಾರ್ಥಸಾರಥಿ ಅವರು ಹಾಡಿದ್ದಾರೆ. ಆಮೇಲೆ ನನ್ನ ಫ್ರೆಂಡ್ ವಾಸುಕಿ ವೈಭವ್ ಅವ್ರು ಹಾಡಿದ್ದಾರೆ. ಸೊ ನಿಮಗೆ ಈ ಹಾಡುಗಳೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ವರ್ಷ ನನ್ನ ಹಾಡುಗಳನ್ನ ಇಷ್ಟಪಟ್ಟಿದ್ದೀರ, ನನ್ನ ಈ ಸಿನಿಮಾದ ಹಾಡನ್ನು ಕೂಡ ನೀವು ಇಷ್ಟಪಡಬೇಕು. ಆ್ಯಂಡ್ ಐ ಗಿವ್ ದ ಮೈಕ್ ಟು ಅರವಿಂದ್ ಸರ್. ನನಗೆ ಇವ್ರ ಕ್ಯಾರೆಕ್ಟರ್ ತುಂಬಾ ಇಷ್ಟ. ಅಂದರೆ ನೀವು ಈ ಕ್ಯಾರೆಕ್ಟರ್ನ ನೋಡಿದಾಗ ಹೇಳ್ತೀರಾ, ಏಯ್ ಅಜ್ಜಾಸ್ ಥರ ಇರಬೇಕು ಅಂತ. ಸೊ ನಮ್ಮ ಅಜ್ಜಾಸ್ ಅವ್ರಿಗೆ ಕೊಡ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.